ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ T20 ಮ್ಯಾಚ್. ಅದರಲ್ಲೂ ಅಲ್ಲದೆ ನಾನು ವರ್ಲ್ಡ್ ವಿಡಿಯೋದಲ್ಲಿ ನಾನು ಎರಡನೇ T20 ಮ್ಯಾಚ್ ಅಂತ ಹೇಳಕ್ ಹೋಗಿ ಎರಡನೇ ಟೆಸ್ಟ್ ಮ್ಯಾಚ್ ಅಂತ ಹೇಳ್ಬಿಟ್ಟಿದೆ, ಸಾರಿ. ಆದ್ರೆ ಇವತ್ತು ನಡೀತಾ ಇರೋದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ T20 ಮ್ಯಾಚ್. ಈ ಮ್ಯಾಚ್ ಅಲ್ಲಿ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ತರ ಇರುತ್ತೆ, ಹಾಗೆ ಇಂಗ್ಲೆಂಡ್ ನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನಾದ್ರೂ ಚೇಂಜಸ್ ಕಾಣಿಸುತ್ತೆ. ಅದರಲ್ಲೂ ಅಲ್ಲದೆ ಇವತ್ತು ನಡೀತಾರಂತ T20 ಮ್ಯಾಚ್ ರಾಜ್ಕೋಟ್ ಅಲ್ಲಿ. ಅದರಲ್ಲೂ ಅಲ್ಲದೆ ವಿಕೆಟಿಂಗ್ ಇರೋದು ಫ್ಲಾಟ್ ವಿಕೆಟ್. ಇಲ್ಲಿ ಏನಾದ್ರೂ ಟಾಸ್ಕ್ ಇದ್ರೆ ಮೆಜಾರಿಟಿ ಎಲ್ಲಾರು ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೋತಾರೆ. ಏನಾದ್ರೂ ಪಿಚ್ ಅಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ ಅದಕ್ಕೋಸ್ಕರ ಬಾಲಿಂಗ್ ನ ಆಯ್ಕೆ ಮಾಡ್ಕೊಂಡ್ರೆ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಜಾಸ್ತಿ ಮೆಜಾರಿಟಿ ಅಲ್ಲಿ ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೊಳ್ಳೋದು. ನೋಡೋಣ ಟಾಸ್ ಟೈಮ್ ಅಲ್ಲಿ ಯಾವ ತರ ಡಿಸಿಷನ್ ನ ತಗೋತಾರೆ ಅಂತ ಕ್ಯಾಪ್ಟನ್ಸ್ ಗಳು. ಹಾಗೆ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಅಲ್ಲಿ ನೋಡ್ತಾ ಬಂದ್ರೆ ನಾವು ಹೋದ ಮ್ಯಾಚ್ ಅಲ್ಲೇ ಎರಡು ಚೇಂಜಸ್ ನ ನೋಡಿದ್ದು. ರಿಂಕು ಸಿಂಗ್ ಮತ್ತೆ ನಿತೀಶ್ ಕುಮಾರ್ ರೆಡ್ಡಿ ಅವರಿಬ್ರು ಈ ಮ್ಯಾಚ್ ಇಂದ ರೋಲ್ಡ್ ಔಟ್ ಆಗಿದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ ಸೀರೀಸ್ ರೋಲ್ಡ್ ಔಟ್ ಆದ್ರೆ ಇವರು ರಿಂಕು ಸಿಂಗ್ ಎರಡು ಮತ್ತೆ ಮೂರನೇ T20 ಮ್ಯಾಚ್ ಮಾತ್ರ ರೋಲ್ಡ್ ಔಟ್ ಆಗಿದ್ದಾರೆ. ಮುಂದಿನ ಮ್ಯಾಚ್ ಏನು ಅಂತ ಇನ್ನ ಅಪ್ಡೇಟ್ ಬಂದಿಲ್ಲ, ನೋಡೋಣ. ಆದ್ರೆ ಏನು ಚೇಂಜಸ್ ನ ರಿಪ್ಲೇಸ್ಮೆಂಟ್ ನ ಮಾಡಿದ್ರು ಆ ಜಾಗಕ್ಕೆ ಧ್ರುವ್ ಜುರೆಲ್ ಮತ್ತೆ ವಾಷಿಂಗ್ಟನ್ ಸುಂದರ್, ಈ ಜಾಗಕ್ಕೆ ಏನ್ ಇವಾಗ ಶಿವಮ್ ದುಬೆ ಮತ್ತೆ ರಮನ್ದೀಪ್ ಸಿಂಗ್ ಬರ್ತಾರೋ ಅದ್ರಲ್ಲಿ ಶಿವಮ್ ದುಬೆ ಪಕ್ಕ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡ್ತಾರೆ. ಅದು ಧ್ರುವ್ ಜುರೆಲ್ ಜಾಗದಲ್ಲಿ ಬಂದು ಅವರು ರಿಪ್ಲೇಸ್ಮೆಂಟ್ ಆಗಿ ಪಕ್ಕ ಆಡ್ತಾರೆ. ವಾಷಿಂಗ್ಟನ್ ಸುಂದರ್ ಈ ಜಾಗದಲ್ಲಿ ಇದ್ದೇ ಇರ್ತಾರೆ. ಹಾಗೆ ಇನ್ನೊಂದು ಚೇಂಜಸ್ ಏನು ಅಂದ್ರೆ, ಆಸ್ ಪರ್ ದ ರಿಪೋರ್ಟ್ ಬರ್ತಾ ಇರೋದು, ಕ್ರಿಕ್ ಬಸ್ ರಿಪೋರ್ಟ್ ಇಂದ ಬರ್ತಾ ಇರೋದು, ಈ ರಾಜ್ಕೋಟ್ ನ ಫ್ಲಾಟ್ ವಿಕೆಟ್ ಅಲ್ಲಿ ಮೊಹಮ್ಮದ್ ಶಮಿ ಅವ್ರನ್ನ ಆಡಿಸಬಹುದು ಅಂತ ಬರ್ತಾ ಇದೆ. ವೆಯ್ಟ್ ಮಾಡಿ ನೋಡೋಣ. ರವಿ ಬಿಷ್ಣೋಯ್ ಈ ಜಾಗಕ್ಕೆ ಪಕ್ಕ ಮೊಹಮ್ಮದ್ ಶಮಿನ ತರ್ತಾರೆ. ಅದ್ರಲ್ಲೂ ಅಲ್ಲದೆ ಎರಡು ಮ್ಯಾಚ್ ಗಳಲ್ಲೂ ಸಹ ಮೊಹಮ್ಮದ್ ಶಮಿನ ಆಡ್ಸಿಲ್ಲ. ಯಾಕಂದ್ರೆ ಇಡನ್ ಗಾರ್ಡನ್ ಅಲ್ಲೂ ಸಹ ಒಂದು ಸ್ವಲ್ಪ ಸ್ಪಿನ್ ಟ್ರ್ಯಾಕ್ ಇತ್ತು. ಅದಾದ ನಂತರ ನಡೆದಿದ್ದು ಎರಡನೇ T20 ಮ್ಯಾಚ್, ಅದಂತೂ ಚೆನ್ನೈಲಿ ನಡೆದಿದ್ದು, ಅದಂತೂ ಸ್ಪಿನ್ನರ್ಸ್ ಗಳಿಗೆ ಹಬ್ಬ. ಅದಕ್ಕೋಸ್ಕರ ಅಲ್ಲಿ 5 ಜನ ಸ್ಪಿನ್ನರ್ಸ್ ನ ಆಡ್ಸಿದ್ದು. ಅದ್ರಲ್ಲೂ ಅಲ್ಲದೆ ಬಾಲರ್ಸ್ ಗಳು ಸ್ಪಿನ್ನರ್ಸ್ ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರು. ಅದಾದ ನಂತರ ಆದ್ರೂ ಮ್ಯಾಚ್ ಒಂದು ಸ್ವಲ್ಪ ಕೈ ಜಾರ್ತು ಅನ್ನೋ ಟೈಮ್ ಅಲ್ಲಿ ಬಿಷ್ಣೋಯ್ ಒಂದು 4 ಹೊಡೆದು ಮ್ಯಾಚ್ ವಿನ್ ಆಗಿ, ಅದ್ರೊಳಗೆ ತಿಲಕ್ ವರ್ಮಾ ಅವರಿಂದ ಒಂದು ಅಮೋಘ ಅರ್ಧ ಶತಕದಿಂದ ಇಂಡಿಯಾ ವಿನ್ ಆಗಿತ್ತು. ಏನಾದ್ರೂ ಇಲ್ಲ ಅಂದಿದ್ರೆ ಮ್ಯಾಚ್ ಪಕ್ಕ ಏನಾದ್ರೂ ಡ್ರಾನರ್ ಆಗಿರೋದು, ಇಲ್ಲ ಇಂಗ್ಲೆಂಡ್ ಕೈಗಾರ ಹೋಗಿರೋದು. ಆದ್ರೆ ಇಂಡಿಯಾ ಗೆದ್ದಿದೆ, ಒಳ್ಳೇದೆ. ಏನಾದ್ರೂ ಈ ಮ್ಯಾಚ್ ಮೂರನೇ T20 ಮ್ಯಾಚ್ ಇಂಡಿಯಾ ಗೆದ್ದು ಬಿಡ್ತು ಅಂದ್ರೆ ನೆಕ್ಸ್ಟ್ ಎರಡು ಮ್ಯಾಚ್ ಯಾವುದೇ ರೀತಿ ಕಾಂಪಿಟೇಷನ್ ಇರಲ್ಲ. ಅದ್ರಲ್ಲಿ ಅಲ್ಲದೆ ನಾವು ನೋಡೋರ್ಗೆ ಅಷ್ಟೊಂದು ಏನು ಅನ್ಸೋದೇ ಇಲ್ಲ. ಏನಕ್ಕಂದ್ರೆ ನಮ್ ಇಂಡಿಯಾ ಆಲ್ರೆಡಿ ಸೀರೀಸ್ ನ ಗೆದ್ಬಿಟ್ಟಿದ್ದಾರೆ. ನಾವು ಏನು ಇಲ್ಲ ಅಂತ ಸುಮ್ಮನೆ ಇದಾಗ್ಬಿಡ್ತೀವಿ. ಏನಾದ್ರೂ ಈ ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ಅವರು ಒಂದು ಅದ್ದೂರಿ ಸ್ಟ್ರಾಟಜಿನ ತಂದು ಬ್ಯಾಟಿಂಗ್ ಅಲ್ಲಿ, ಅದ್ರಲ್ಲೂ ಅಲ್ಲದೆ ಬ್ಯಾಟಿಂಗ್ ಆಡ್ತಾ ಇರೋದು ಜೋಶ್ ಬಟ್ಲರ್ ಒಬ್ರೆ ನೀಟಾಗಿ ಫಸ್ಟ್ ಇನ್ನಿಂಗ್, ಅದ್ರಲ್ಲದೆ ಫಸ್ಟ್ T20 ಮ್ಯಾಚ್ ಮತ್ತೆ ಸೆಕೆಂಡ್ T20 ಮ್ಯಾಚ್ ಅಲ್ಲಿ ಆಡಿದಂದ್ರೆ ಇವರೊಬ್ರೆ, ಇನ್ಯಾರು ಅಷ್ಟೊಂದು ಕಾಂಟ್ರಿಬ್ಯೂಷನ್ ನೀಡ್ತಾನೆ ಇಲ್ಲ. ಆದ್ರೆ ಈ ಮ್ಯಾಚ್ ಅಲ್ಲಿ ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನೋಡ್ಬೇಕು ಇಂಗ್ಲೆಂಡ್ ಅವ್ರ ಟೀಮ್ ಇಂದ. ನನ್ನ ಪ್ರಕಾರ ಈ ಮ್ಯಾಚ್ ಇಂಗ್ಲೆಂಡ್ ಅವರು ಗೆಲ್ಬಹುದು ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಆದ್ರೆ ನಮ್ಮ ಇಂಡಿಯಾದಲ್ಲಂತೂ ಪಕ್ಕ ಚೇಂಜಸ್ ಕಾಣಿಸುತ್ತೆ. ಹಾಗೆ ಇಂಗ್ಲೆಂಡ್ ಅಲ್ಲೂ ಸಹ ಏನು ಎರಡನೇ T20 ಮ್ಯಾಚ್ ಅಲ್ಲಿ ಏನಿತ್ತು ಟೀಮು, ಅದೇ ಟೀಮು ರಾಜ್ಕೋಟ್ ಅಲ್ಲೂ ಸಹ ಇದ್ದೇ ಇರುತ್ತೆ. ಅದಂತೂ ಪಕ್ಕ. ಯಾವುದೇ ರೀತಿ ಇಂಗ್ಲೆಂಡ್ ಅವರು ಅವರ ಟೀಮ್ ನ ಚೇಂಜಸ್ ಅಂತೂ ಮಾಡಲ್ಲ. ಏನಾದ್ರೂ ಇನ್ನ ರನ್ ಬರ್ತಾ ಇಲ್ಲ ಅಂದ್ರೆ ಇಂಗ್ಲೆಂಡ್ ಗೆ ಮೈನಸ್ ಪಾಯಿಂಟ್ ಹೊಡಿತಾ ಇರೋದು. ಫ್ಲಿಪ್ ಶಾಟ್ ಅವರು ಇನ್ನ ಫಾರ್ಮ್ ಬಂದಿಲ್ಲ. ಅವ್ರೇನಾದ್ರೂ ಪಕ್ಕ ಕ್ಲಿಕ್ ಆಯ್ತು ಅಂದ್ರೆ ಓಪನಿಂಗ್ ಅಲ್ಲಿ ಒಂದು 6 ಓವರ್ ಅಲ್ಲಿ ಒಂದು ಮಿನಿಮಮ್ ಒಂದು 50 ರನ್ ಹೊಡ್ಕೊಟ್ರೆ ಪಕ್ಕ ಇಂಗ್ಲೆಂಡ್ ಗೆ ಹೆಲ್ಪ್ ಆಗುತ್ತೆ. ಇದೊಂದು ಅವರಿಂದ ಕಾಂಟ್ರಿಬ್ಯೂಷನ್ ಬರ್ಬೇಕಾಗಿರೋದು. ಫ್ಲಿಪ್ ಶಾಟ್ ಇಂದ ಒಂದು ಅಮೋಘ ಇನ್ನಿಂಗ್ಸ್ ಬಂದ್ರೆ ಪಕ್ಕ ಇಂಗ್ಲೆಂಡ್ ಅವ್ರಿಗೆ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆ ಲಿವಿಂಗ್ ಸ್ಟೋನ್ ಇನ್ನ ಯಾರ್ಯಾರು ಬ್ಯಾಟರ್ಸ್ ಗಳಿದ್ರ ಅವರಿಂದ ರನ್ಸ್ ಬಂದ್ರೆ ಪಕ್ಕ ಇಂಗ್ಲೆಂಡ್ ಒಂದು ಸ್ಕೋರ್ ನ ಕಲೆ ಹಾಕ್ಬೋದು. ಅದ್ರಲ್ಲೂ ಅಲ್ಲದೆ ಇದು ಬ್ಯಾಟರ್ಸ್ ಗಳ ಟ್ರ್ಯಾಕ್, ಪಕ್ಕ ಬ್ಯಾಟ್ಸ್ಮನ್ ಗಳು ರನ್ ಅಂತ ಅದ್ದೂರಿ ಹೊಡಿಬಹುದು. ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿ ಏನಾದ್ರೂ ಟಾಸ್ ಗೆದ್ರೆ ಮೊದಲು ಬ್ಯಾಟಿಂಗ್ ಗೆ ಆಯ್ಕೆ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ನೋಡೋಣ ಯಾವ ರೀತಿ ಈ T20 ಮ್ಯಾಚ್ ಅಲ್ಲಿ ರನ್ಗಳ ಸುರಿಮಳೆ ಬರುತ್ತೆ ಅಂತ. ಯಾರು ಟಾಸ್ ನ ವಿನ್ ಆಗಿ ಏನ್ನ ಚಾಯ್ಸ್ ಮಾಡ್ತಾರಂತ ಪಕ್ಕ ನನಗ ಅನಿಸ್ತಾ ಇರೋದು ಬ್ಯಾಟಿಂಗ್ ನ ಚಾಯ್ಸ್ ಮಾಡ್ತಾರೆ ಅಂತ. ವೇಟ್ ಮಾಡಿ ನೋಡೋಣ. ಈ ಮ್ಯಾಚ್ ಅಲ್ಲಂತೂ ಹೈಯೆಸ್ಟ್ ರನ್ ಬರೋಂತ ಎಲ್ಲಾ ಸಾಧ್ಯತೆಗಳಿದೆ. ಅಂದ್ರೆ 200+ ಬರ್ಬೋದು ಅಂತ ಅನ್ಕೊಂಡಿದೀನಿ. ಇಲ್ಲ ಅಂದ್ರೆ 190 ಎಬೋ ಬರ್ಬೋದು ಅಷ್ಟೇ. ಇನ್ಯಾವುದೇ ರೀತಿ ಅಷ್ಟೊಂದು ಹೈ ಲೆವೆಲ್ ಸ್ಕೋರ್ಗಂತೂ ಹೋಗಕ್ಕಾಗಲ್ಲ. ನೋಡೋಣ ಯಾವ ರೀತಿ ಈ ಮ್ಯಾಚ್ ನಡೆಯುತ್ತೆ ಅಂತ. ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.